ಕ್ಷೇತ್ರ ಬಹಳ ಕುತೂಹಲ ಮೂಡಿಸ್ತಾ ಇದ್ದದ್ದು, ಬಂಡಾಯ ಎದ್ದದ್ದು ಅದು ಚಿತ್ರದುರ್ಗದ ಕತೆ ಏನಾಗಿದೆ? ಚಿತ್ರದುರ್ಗದಲ್ಲೂ ಕೂಡ ಬಂಡಾಯ ಶಮನವನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರು. ಅದರಲ್ಲೂ ಬಿಎಸ್ವೈ ಇದರ ಪ್ರಯತ್ನಕ್ಕೆ ಮುಂದಾದರೂ ಬಿಎಸ್ವೈ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಮುನಿಸು ದೂರ ಆಗಿದೆ. ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಬಂಡಾಯ ಎದ್ದಿದ್ರು ಶಾಸಕ ಚಂದ್ರಪ್ಪ. ಯಾಕಂದ್ರೆ ಅವರ ಪುತ್ರ ರಘುಚಂದ್ರನ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಅವರಿಬ್ಬರ ಮುನಿಸನ್ನ ಈಗ ಶಮನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಎಸ್ವೈ. ಬಂಡಾಯ ಸ್ಪರ್ಧೆಗೆ ಮುಂದಾಗಿದ್ದಂತಹ ರಘುಚಂದನ್ ಅವರನ್ನ ಮನವೊಲಿಸುವಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಅಮಿತ್ ಶಾ ಆಗಮನಕ್ಕೂ ಮುನ್ನವೇ ಚಿತ್ರದುರ್ಗದ ಬಂಡಾಯ ಕೂಡ ಶಮನ ಆಗಿದೆ. ಚಿತ್ರದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಕೆಲಸ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಗೋವಿಂದ ಕಾರಜೋಳಗೆ ಬೆಂಬಲಿಸುವುದಕ್ಕೆ ರಘುಚಂದನ್ ತೀರ್ಮಾನಿಸಿದ್ದು, ಚಿತ್ರದುರ್ಗ ಬಿಜೆಪಿ ಮುಖಂಡರಿಂದಲೂ ಕೂಡ ಕಾರಜೋಳಗೆ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಇಲ್ಲಿ ಯಾರೂ ಕೂಡ ನಾಯಕರಿರ್ಲಿಲ್ವಾ, ಯಾಕೆ ಅಲ್ಲಿಂದ ಕರ್ಕೊಂಡು ಬಂದು ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಡಲಾಯಿತು ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಚಿತ್ರದುರ್ಗದಲ್ಲಿ ಭಾರಿ ಮುನಿಸ್ಕೊಂಡಿದ್ರು ಶಾಸಕ ಚಂದ್ರಪ್ಪ. ಪಕ್ಷೇತರ ಅಭ್ಯರ್ಥಿಯಾಗಾದ್ರೂ ಸರಿ ರಘುಚಂದನ್ ನಿಲ್ಲುವಂತ ನಿರ್ಧಾರಕ್ಕೆ ಬಂದಿದ್ರು. ಆದ್ರೆ ಅದೆಲ್ಲವೂ ಈಗ ಶಮನವಾದಂತೆ ಕಂಡು ಬರ್ತಾ ಇದೆ. ಬಂಡಾಯದ ಬಿಸಿಯನ್ನ ತಣ್ಣಗಾಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಎಸ್ವೈ. ಅಮಿತ್ ಶಾ ಆಗಮನಕ್ಕೂ ಮುನ್ನ ಚಿತ್ರದುರ್ಗ ಕೂಡ ಈಗ ಸೇಫ್ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಸ್ವಾಭಿಮಾನಿ ಕಾರ್ಯಕರ್ತರ ಸಮಾವೇಶ ಅಂತ ಮಾಡಿದ್ವಿ. ಆ ಸಂದರ್ಭದಲ್ಲಿ ನೀವೇನು ತೀರ್ಮಾನ ತಗೊಂಡ್ರು ಕೂಡ ನಾವು ಬದ್ಧರು ಅಂತಕ್ಕಂಥ ಮಾತನ್ನು ಹೇಳಿದರು. ಹಾಗಾಗಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ಅವ್ರ ಪುತ್ರ ವಿಜೇಂದ್ರ ಅವರ ಗೌರವಕ್ಕೆ ಮರ್ಯಾದೆ ಕೊಟ್ಟು ನಾವು ಇವತ್ತು ನನ್ನ ಮಗ ಚುನಾವಣೆಯಿಂದ ಹಿಂದೆ ಸರಿತಕ್ಕಂಥ ಕೆಲಸ ಮಾಡ್ತಾನೆ. ಮುಂದಿನ ದಿನಗಳಲ್ಲಿ ವಿಜೇಂದ್ರ ಮತ್ತು ನಮ್ಮ ಮಗ ಜೊತೆಯಾಗಿ ಪಾರ್ಟಿ ಕಟ್ತಕ್ಕಂಥ ಕೆಲಸ ಮಾಡಿ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಖಂಡಿತನೂ ಕೂಡ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತೀವಿ. ನಾವೆಲ್ಲ ಕಾರ್ಯಕರ್ತರು ಭಾಳಷ್ಟು ಸಾವಿರಾರು ಸಂಖ್ಯೆ ಮಧ್ಯಾಹ್ನ 2 ಗಂಟೆಗೆ ಬರೋದಿಲ್ಲ ಅಂತ ಗೊತ್ತಾದ ಮೇಲೆ ಅವ್ರು ಕರೆದಿದ್ದ ಮೇಲೆ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ವಿ. ಇಲ್ಲಾಂದರೆ ಕನಿಷ್ಠ ವೈಯಕ್ತಿಕವಾಗಿ ಯಾರಿಗೇನೋ ಗೊತ್ತಿಲ್ಲ, ನಮಗಂತೂ ಯಡಿಯೂರಪ್ಪನವರ ಗಾಡ್ ಫಾದರ್ ಸರ್. ನಾವು ಅವ್ರ ನೆರಳಲ್ಲೇ ಬೆಳೆದವರು, ಅವ್ರ ನೆರಳಲ್ಲೇ ನಾವು ಚುನಾವಣೆಗಳು ಎದುರಿಸ್ಕೊಂಡು ಬಂದವರು. ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ತಂದೆಯವರು ಬರೋಕ್ಕೂ ಮುಂಚೆ ಜಾತ್ಯತೀತ ಜನತಾದಳದಲ್ಲಿ ಅಂದರೆ ಅವಾಗ ಯು ಅಂತಿತ್ತು, JDU, ಅದರಲ್ಲಿ 2 ಸರಿ ಶಾಸಕರಾಗಿದ್ದರು ಸರ್. ಯಾವಾಗ ಭಾರತೀಯ ಜನತಾ ಪಕ್ಷಕ್ಕೆ ಯಡಿಯೂರಪ್ಪ ಸಾಹೇಬ್ರನ್ನ ನಂಬ್ಕೊಂಡು ಬಂದ್ವೋ ಅವತ್ತಿಂದ ಇವತ್ತವರೆಗೂ ಒಂದೇ ಕಡೆ ಇದ್ದೀವಿ ಸರ್. ಭಾಳಷ್ಟು ರಾಜಕೀಯ ಏರುಪೇರುಗಳಾಗಿರ್ಬೋದು. ನೀವು ನೋಡಿದ್ದೀರಿ 2008ರಿಂದ ಕರ್ನಾಟಕ ರಾಜ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಲೋಕಸಭೆ ಚುನಾವಣೆಗೆ ಬಿಜೆಪಿಯಲ್ಲಿ ಟಿಕೆಟ್ ಅನೌನ್ಸ್ ಆದ ನಂತರ ದೊಡ್ಡ ತಲೆನೋವಾಗಿದ್ದಂತಹ ಕ್ಷೇತ್ರಗಳಲ್ಲಿ ಚಿತ್ರದುರ್ಗವೂ ಕೂಡ ಒಂದಾಗಿತ್ತು. ಶಾಸಕ ಚಂದ್ರಪ್ಪ ಹಾಗೂ ರಘುಚಂದನ್ ಅವರು ಏನೇ ಆದರೂ ಕೂಡ ನಾವು ಪಕ್ಷೇತರ ಆಗಿ ನಿಲ್ತೀನಿ ಅಂತ ರಘುಚಂದನ್ ಅವರು ಹಠಕ್ಕೆ ಬಿದ್ದಿದ್ರು. ಈಗ ಕೊನೆಗೂ ಕೂಡ ಯಡಿಯೂರಪ್ಪನವರು ಆ ಬಂಡಾಯವನ್ನು ಶಮನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಆ ಮೀಟಿಂಗಲ್ಲಿ ಏನಾಯಿತು, ಇನ್ಸೈಡ್ ಮಾಹಿತಿ ಏನು ಸಿಗ್ತಾ ಇದೆ? ವೀಣಾ, ಏನು ಕಳೆದ 2 ದಿನಗಳ ಹಿಂದಷ್ಟೇನೆ ಶಾಸಕ ಚಂದ್ರಪ್ಪನವರು ಕೂಡ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ರು. ಅಂತಂದ್ರೆ 3ನೇ ತಾರೀಕು ನಾವು ನಾಮಿನೇಷನ್ ಫೈಲ್ ಮಾಡೋದು ಶತಸಿದ್ಧ, ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಆಗ್ಲೇ ಮಾಹಿತಿಯನ್ನು ಕೊಟ್ಟಿದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಬಿಜೆಪಿಯಿಂದ ಏನು ಗೋವಿಂದ ಕಾರಜೋಳ ಅವರ ಹೆಸರು ಘೋಷಣೆ ಆದ ಬೆನ್ನಲ್ಲೇ ದೊಡ್ಡ ಮಟ್ಟದಲ್ಲಿ ಚಿತ್ರದುರ್ಗದಲ್ಲಿ ಬಂಡಾಯದ ಹೊಗೆ ಆಡಿತ್ತು ಅಂತ ಹೇಳ್ಬೋದಾಗಿದೆ. ಸಾವಿರಾರು ಕಾರ್ಯಕರ್ತರನ್ನು ಕರೆಸಿ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆಯನ್ನ ಮಾಡಿದ್ರು. ಅಲ್ಲೂ ಕೂಡ ಸಾಕಷ್ಟು BSY ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿದ್ರು, ಅಸಮಾಧಾನವನ್ನು ಹೊರಹಾಕಿದ್ರು. ಹಾಗಾಗಿ ಅಲ್ಲಿ ಏನು ಹೇಳಿದ್ರು ಅಂತಂದ್ರೆ ನಾವು ಶತಸಿದ್ಧವಾಗಿ ಪಕ್ಷೇತರ ಸ್ಪರ್ಧೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ಹೇಳಿದ್ರು. ಜೊತೆಗೆ 2ನೇ ತಾರೀಕಿನ ತನಕ ಕಾದ್ ನೋಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ನಿನ್ನೆ BS ಯಡಿಯೂರಪ್ಪನವರು ಒಂದು ಫೋನ್ ಕರೆ ಮಾಡಿದ ಬಳಿಕ ಎಲ್ಲಾ ಚಿತ್ರಣ ಬದಲಾಯಿತು ಅಂತ ಹೇಳ್ಬೋದಾಗಿದೆ. ಏನಂತಂದ್ರೆ ಕೂಡ್ಲೆ ಬೆಂಗಳೂರು ನಿವಾಸಕ್ಕೆ ಬರ್ಬೇಕಂತ BSY ಹೇಳಿದ ಕೂಡಲೇ ಶಾಸಕ ಎಂ ಚಂದ್ರಪ್ಪನವರಾಗಿರ್ಬೋದು, ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥ ರಘುಚಂದನ್ ಇಬ್ರು ಕೂಡ ಬೆಂಗಳೂರಿನ ಡಾಲರ್ಸ್ ಕಾಲೇಜ್ ನಿವಾಸಕ್ಕೆ ಹೋಗಿದ್ರು. ನೀವು ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಪಕ್ಷದ ಒಳ್ಳೆ ಉತ್ತಮ ಜವಾಬ್ದಾರಿಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಕಣದಿಂದ ಹಿಂದೆ ಸರಿಲೇಬೇಕಂತಕ್ಕಂಥ ಮಾತನ್ನ BSY ಅವರು ಚಂದ್ರಪ್ಪ ಹಾಗೂ ಪುತ್ರನಿಗೆ ಖಡಕ್ ಆಗಿ ಹೇಳಿರ್ತಕ್ಕಂಥದ್ದು. ಇದರಿಂದಾಗಿ ಏನಂತಂದ್ರೆ ಅವರು ಕೂಡ ಹೇಳ್ತಾ ಹೋದ್ರು, ಈ ನಮ್ಗೆ ರಾಜಕೀಯದಲ್ಲಿ ಗಾಡ್ ಫಾದರ್ ಯಡಿಯೂರಪ್ಪನವರು ಅವ್ರು ಹೇಳಿದ ಮಾತುಗಳನ್ನ ಯಾವ್ದು ಕೂಡ ತೆಗೆದಾಕಲ್ಲ, ಅವರ ಮಾತಿಗೆ ಗೌರವವನ್ನು ಕೊಟ್ಟು
ಇಂದು ನನ್ನ ಮಗ ಕಣದಿಂದ ಹಿಂದೆ ಸೇರ್ತಾ ಇದ್ದಾರೆ. ನಾವು ಪಕ್ಷ ಕಟ್ಟೋದ್ರಲ್ಲಿ ಮುಂದಿನ ದಿನಗಳಲ್ಲಿ ವಿಜೇಂದ್ರ ಜೊತೆ ನನ್ನ ಮಗನೂ ಕೂಡ ಪಕ್ಷ ಕಟ್ಟಲು ಪ್ಲಾನ್ ಕೂಡ ಎಲ್ಲದೂ ಕೂಡ ತಯಾರಿಯನ್ನು ಮಾಡ್ತಾರೆ. ಇದೆಲ್ಲ ಭರವಸೆನೂ ಕೂಡ ನಮ್ಮ ನಾಯಕರುಗಳು ಕೊಟ್ಟಾರೆ. ಹಾಗಾಗಿ ಈ ಚುನಾವಣೆಯಿಂದ ಹಿಂದೆ ಸರಿತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನೆಲ ನೋಡಿದಾಗ ರಾಜಕಾರಣದಲ್ಲಿ ಚಂದ್ರಪ್ಪನವರು ಏನಾದ್ರು ಒಂದು ಅತಿ ಹೆಚ್ಚಾಗಿ ಶಾಸಕರಾಗಿರ್ಬೋದು, ಹಾಗೂ ಈ ರಾಜಕೀಯ ಹಿನ್ನೆಲೆ ಏನಾದ್ರು ಇತ್ತು ಅಂತಂದ್ರೆ ಅದು BSY ಅವರಿಂದ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. BSY ಅವರ ಹೇಳಿದಂತೆನೆ ನಡೆದವ್ರು ಯಾರಾದ್ರೂ ಇದ್ರೆ ಅದು ಚಂದ್ರಪ್ಪನವ್ರು ಅಂತಾನೆ ಹೇಳ್ಬೋದಾಗಿದೆ. ಹಾಗಾಗಿ BSY ಅವರು ಈ ಬಂಡಾಯವನ್ನು ಶಮನ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇವತ್ತು ಅಮಿತ್ ಶಾ ಅವರು ಬಂದಿದ್ದಾರೆ. ಅಮಿತ್ ಶಾ ಬರೋಕ್ಕೂ ಮುಂಚೆನೆ ದೊಡ್ಡ ಮಟ್ಟದಲ್ಲಿ ಇದ್ದಂತ ಚಿತ್ರದುರ್ಗ ಬಂಡಾಯ ತಣ್ಣಗಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ್ ಕಾರಜೋಳ ಅವರ ಪರವಾಗಿ ಏನು ಹೇಳಿದ್ದಾರೆ ಚಂದ್ರಪ್ಪನವರು, ನಾವು ಪ್ರಚಾರಕ್ಕೆ ಹೋಗ್ತೀವಿ ಅಂತ, ಅದು ಯಾವ ರೀತಿ ಸಕ್ಸಸ್ ಆಗುತ್ತೆ, ಅವ್ರ ಪ್ರಚಾರಕ್ಕೆ ಯಾವಾಗ ಬರ್ತಾರೆ, ಏನೋ ಕ್ಯಾಂಡಿಡೇಟ್ ಏನಾದ್ರು ಚಂದ್ರಪ್ಪನವ್ರ ಮನೆಗೆ ಹೋಗ್ತಾರೆ, ಇದನ್ನೆಲ್ಲ ಬೆಳವಣಿಗೆಗಳನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ವೀಣಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಕಿರಣ್, ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಏನಾದ್ರೂ ಭರವಸೆಗಳು ಸಿಕ್ಕಿರಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಮೊನ್ನೆವರೆಗೂ ಕೂಡ ನಾಮಿನೇಷನ್ ವರೆಗೂ ಹೋಗಿದ್ದಂಥದ್ದು ಬಂಡಾಯ ಈಗ ಏಕಾಏಕಿ ಶಮನ ಆಗುತ್ತೆ ಅಂತಂದ್ರೆ ಎಲ್ಲವೂ ಸುಖಾಂತಿ ಆದಂತೆ ಕಂಡು ಬರ್ತಾ ಇದೆ ಬಿಜೆಪಿಯ ಈ ಗೊಂದಲ ಬಂಡಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಕಾಂಗ್ರೆಸ್ನಲ್ಲಿ ಹಾಗಾಗ್ತಾ ಇಲ್ಲ. ಕಾಂಗ್ರೆಸ್ಗೆ ಈಗಲೂ ಕೋಲಾರ ಅಂತ ಅನ್ನೋದು ಕಗ್ಗಂಟಾಗಿದೆ. ಅಲ್ಲಿ ಅಭ್ಯರ್ಥಿ ಘೋಷಣೆ ಆದ್ರೂ ಬಂಡಾಯ ಶಮನ ಆದಂತ ಕಂಡು ಬರ್ತಾ ಇಲ್ಲ. ಏನಾಗ್ತಾ ಇದೆ ಕೋಲಾರದ ಪರಿಸ್ಥಿತಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.